ಒಂದು ಚುನಾವಣೆ ಮುಗಿದಾಗ ನಾವು ನೋಡೋದು ಬರೀ ಗೆಲುವು ಸೋಲಿನ ಅಂಕಿಅಂಶಗಳನ್ನ. ಆದರೆ ನಿಜವಾಗ್ಲೂ ಅದರ ಹಿಂದೆ ಜನರ ನಿರೀಕ್ಷೆಗಳು, ಅವರ ಕಷ್ಟ ಸುಖಗಳ ಕಥೆ ಅಡಗಿರುತ್ತೆ. ಬನ್ನಿ, ಇವತ್ತು ನಾವು ಶಿಡ್ಲಘಟ್ಟ ಕ್ಷೇತ್ರದ ಜನರ ಆಳವಾದ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋಣ. ರಾಜಕೀಯದಲ್ಲಿ ಒಂದು ಜನಾದೇಶ, ಅದು ಹೇಗೆ ಸಿಗತ್ತೆ ಅಥವಾ ಹೇಗೆ ಕೈತಪ್ಪಿ ಹೋಗತ್ತೆ? ಇದು ಇವತ್ತಿನ ನಮ್ಮ ವಿಶ್ಲೇಷಣೆಯ ಮುಖ್ಯ ಪ್ರಶ್ನೆ. ಕೇವಲ ಪೇಪರ್ನಲ್ಲಿ ಬರೋ ವರದಿಗಳನ್ನ ನೋಡೋದಲ್ಲ, ಆ ಕ್ಷೇತ್ರದ ಜನರ ನಾಡಿಮಿಡಿತವನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಇದು. ನಮ್ಮ ಇಂದಿನ ವಿಶ್ಲೇಷಣೆಯ ಕೇಂದ್ರಬಿಂದು ಕರ್ನಾಟಕದ ಶಿಡ್ಲಘಟ್ಟ. ಈ ಒಂದು ಕ್ಷೇತ್ರವನ್ನೇ ಉದಾಹರಣೆಯಾಗಿಟ್ಕೊಂಡು ರಾಜಕೀಯದಲ್ಲಿ ಆಗೋ ಬದಲಾವಣೆಗಳ ಆಳವಾದ ಕಾರಣಗಳನ್ನ ಹುಡ್ಕೋಣ. ಶಿಡ್ಲಘಟ್ಟವನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ಅದರ ಸ್ವರೂಪ ತಿಳ್ಕೋಬೇಕು. ನೋಡಿ, 76% ಅಂದ್ರೆ ಮುಕ್ಕಾಲು ಭಾಗಕ್ಕೂ ಹೆಚ್ಚು ಜನ ಗ್ರಾಮೀಣ ಪ್ರದೇಶದವರು. ಇದರರ್ಥ ಏನು? ಇಲ್ಲಿನ ರಾಜಕೀಯದ ಬೇರಿರೋದು ಹಳ್ಳಿಯಲ್ಲಿ, ರೈತರ ಬದುಕಿನಲ್ಲಿ, ಕೃಷಿಯಲ್ಲಿ. ಶಿಡ್ಲಘಟ್ಟದ ಆರ್ಥಿಕತೆ ನಿಂತಿರೋದೇ ಕೃಷಿ ಮೇಲೆ. ಆದ್ರೆ ಇಲ್ಲಿ ಮಳೆ ಕಡಿಮೆ, ಹಾಗಾಗಿ ನೀರಾವರಿ ಅನ್ನೋದು ಇಲ್ಲಿನ ಜನರಿಗೆ ಜೀವನಾಡಿ ಇದ್ದ ಹಾಗೆ. ಇಲ್ಲಿ ಹೆಚ್ಚಾಗಿ ಬೆಳೆಯೋದು ಮೆಕ್ಕೆಜೋಳ, ರಾಗಿ. ಆದ್ರೆ ನೋಡಿ, ಇಡೀ ಕ್ಷೇತ್ರದಲ್ಲಿ ಕೇವಲ 24% ಜಮೀನಿಗೆ ಮಾತ್ರ ನೀರಾವರಿ ಸೌಲಭ್ಯ ಇದೆ. ಅಂದ್ರೆ ಬಹುಪಾಲು ರೈತರು ಇವತ್ತಿಗೂ ಮಳೆಯನ್ನೇ ನಂಬಿ ಬದುಕಬೇಕು. ಈ ಸಂಖ್ಯೆಗಳನ್ನ ನೋಡಿ. 2018ರಲ್ಲಿ 44%ಕ್ಕೂ ಹೆಚ್ಚು ಮತ ಪಡೆದು ಗೆದ್ದಿದ್ದ ಪಕ್ಷ 2023ರಲ್ಲಿ ಕೇವಲ 20%ಗೆ ಇಳಿದಿದೆ. ಅದೇ ಸಮಯದಲ್ಲಿ ಜೆಡಿಎಸ್ ತನ್ನ ಮತ ಬ್ಯಾಂಕ್ ಅನ್ನು ಬಹುತೇಕ ಹಾಗೆಯೇ ಉಳಿಸಿಕೊಂಡು ಗೆಲುವಿನ ದಡ ಸೇರಿದೆ. 5 ವರ್ಷದಲ್ಲಿ ಇಂಥದೊಂದು ದೊಡ್ಡ ಬದಲಾವಣೆ. ಇದು ಕೇವಲ ಸೋಲಲ್ಲ, ಇದೊಂದು ದೊಡ್ಡ ರಾಜಕೀಯ ಪಲ್ಲಟ. ನಮ್ಮ ಸಂವಿಧಾನ ಪ್ರತಿಯೊಬ್ಬ ಪ್ರಜೆಗೂ ಘನತೆಯಿಂದ ಬದುಕುವ ಹಕ್ಕನ್ನು ಕೊಟ್ಟಿದೆ. ತಮ್ಮ ಅಭಿಪ್ರಾಯವನ್ನ, ತಮ್ಮ ಕಷ್ಟಗಳನ್ನ ಜವಾಬ್ದಾರಿಯುತವಾಗಿ ಹೇಳ್ಕೊಳ್ಳೋ ಅವಕಾಶವನ್ನು ಕೊಟ್ಟಿದೆ. ಮತದಾನ ಅನ್ನೋದು ಆ ಅಭಿಪ್ರಾಯವನ್ನ ವ್ಯಕ್ತಪಡಿಸೋ ಒಂದು ಪ್ರಬಲ ಮಾರ್ಗ. ಈ ಫಲಿತಾಂಶದಲ್ಲಿ ನಾವು ನೋಡ್ತಾ ಇರೋದು ಜನರ ಆ ಒಟ್ಟು ಅಭಿಪ್ರಾಯದ ಪ್ರತಿಫಲನವನ್ನೇ. -24.7%. ಈ ಒಂದು ನಂಬರ್ ಸಾಕು ಇಡೀ ಕಥೆಯನ್ನ ಹೇಳೋಕೆ. ಹಾಲಿ ಶಾಸಕರ ಮತ ಪ್ರಮಾಣದಲ್ಲಿ ಇಷ್ಟು ದೊಡ್ಡ ಕುಸಿತ, ಇದರ ಹಿಂದೆ ಇರೋದು ಬರೀ ಅಂಕಿ ಅಂಶ ಅಲ್ಲ, ಜನರ ಅಸಮಾಧಾನ, ಅವರ ನಿರಾಸೆ. ಆ ಅಸಮಾಧಾನದ ಮೂಲ ಎಲ್ಲಿದೆ ನೋಡೋಣ ಬನ್ನಿ. ಮತದಾರರ ಅಸಮಾಧಾನದ ಮೂಲ ಹುಡುಕ್ತಾ ಹೋದಾಗ ನಮ್ಗೆ 3 ಮುಖ್ಯ ಸಿಗ್ನಲ್ಗಳು ಸಿಕ್ತು. ಮೊದಲನೆಯದು ಮಣ್ಣಿನಿಂದ ಬಂದ ಸಿಗ್ನಲ್, ನೀರು. ಕುಡಿಯೋ ನೀರಿಗೂ ತತ್ವಾರ, ಬೆಳೆಗೂ ನೀರಿಲ್ಲದ ಸ್ಥಿತಿ. ಶುರುವಾಗಿ ಅರ್ಧಕ್ಕೆ ನಿಂತ ನೀರಾವರಿ ಯೋಜನೆಗಳು ಜನರ ಆಕ್ರೋಶಕ್ಕೆ ಮೊದಲ ಕಾರಣ. ಎರಡನೇ ಸಿಗ್ನಲ್, ರಸ್ತೆಗಳು. ಹಳ್ಳಿಯ ಆರ್ಥಿಕತೆಗೆ ರಸ್ತೆಗಳೇ ರಕ್ತನಾಳಗಳಿದ್ದಾಗೆ. ಬೆಳೆದ ಬೆಳೆಯನ್ನ ಸರಿಯಾದ ಸಮಯಕ್ಕೆ ಮಾರುಕಟ್ಟೆಗೆ ತಲುಪಿಸೋಕೆ ಒಳ್ಳೆ ರಸ್ತೆಗಳೇ ಇಲ್ಲದಿದ್ದಾಗ ರೈತರ ಆಕ್ರೋಶ ಹೆಚ್ಚಾಗೋದು ಸಹಜ. ಮೂರನೇ ಮತ್ತು ಕೊನೆಯ ಸಿಗ್ನಲ್, ಉದ್ಯೋಗ. ಓದಿದ ಯುವಕರಿಗೆ ಊರಲ್ಲೇ ಕೆಲ್ಸ ಸಿಗ್ತಾ ಇಲ್ಲ. ಸ್ಥಳೀಯವಾಗಿ ಯಾವುದೇ ದೊಡ್ಡ ಕೈಗಾರಿಕೆಗಳಿಲ್ಲ. ಹಾಗಾಗಿ ಕೆಲ್ಸ ಹುಡುಕೊಂಡು ಬೆಂಗಳೂರಿನಂಥ ದೊಡ್ಡ ನಗರಗಳಿಗೆ ವಲಸೆ ಹೋಗೋದು ಅನಿವಾರ್ಯವಾಗಿತ್ತು. ಇದು ಯುವಜನತೆಯನ್ನ ಕಾಡ್ತಿದ್ದ ದೊಡ್ಡ ಪ್ರಶ್ನೆ. ಹಾಗಾದ್ರೆ ಈ 3 ಸಮಸ್ಯೆಗಳನ್ನ ಒಟ್ಟಾಗಿ ನೋಡಿದಾಗ ನಮಗೇನು ಗೊತ್ತಾಗುತ್ತೆ? ಇವೆಲ್ಲ ನಿನ್ನೆ ಮೊನ್ನೆ ಹುಟ್ಕೊಂಡಿದ್ದಲ್ಲ. ಇವು ದೀರ್ಘಕಾಲದ ಅಭಿವೃದ್ಧಿ ಅಂತರಗಳು. ಅಂದ್ರೆ ವರ್ಷಗಳಿಂದ ಬಗೆಹರಿಯದೆ ಉಳಿದಿದ್ದ ಸಮಸ್ಯೆಗಳು. ಮತದಾರರು ಬಹಳಷ್ಟು ಸ್ಪಷ್ಟವಾಗಿ ಹೇಳ್ತಿದ್ರು, ನಮಗೀ ಕೇವಲ ಭಾಗ್ಯಗಳಲ್ಲ, ಅಭಿವೃದ್ಧಿಯ ಫಲಿತಾಂಶಗಳು ಬೇಕು. ಕುಡಿಯೋಕೆ ನೀರು, ಓಡಾಡೋಕೆ ರಸ್ತೆಯೇ ಸರಿಯಿಲ್ಲ ಅಂದ್ಮೇಲೆ ಬೇರೆ ಯೋಜನೆಗಳು ಹೇಗೆ ತಾನೇ ಮುಖ್ಯವಾಗತ್ತೆ? ಈ ಅಭಿವೃದ್ಧಿ ಅಂತರಗಳ ಜೊತೆಗೆ ಇನ್ನೊಂದು ಮುಖ್ಯವಾದ ಅಂಶ ಸೇರ್ಕೊಳ್ಳುತ್ತೆ. ಅದು ಅಭ್ಯರ್ಥಿಯ ಪಾತ್ರ. ಕೇಂದ್ರ, ರಾಜ್ಯ ಎರಡರಲ್ಲೂ ಪಕ್ಷ ಅಧಿಕಾರದಲ್ಲಿತ್ತು. ಪಕ್ಷದ ಕೋರ್ ವೋಟ್ ಬ್ಯಾಂಕ್ ಕೂಡ ಇತ್ತು. ಆದ್ರೆ ಅಭ್ಯರ್ಥಿಗೆ ಸ್ಥಳೀಯವಾಗಿ ಜನರ ಜೊತೆ ಆಳವಾದ ಸಂಪರ್ಕ ಇರಲಿಲ್ಲ. ಇವರು ನಮ್ಮವರು, ನಮ್ಮ ಹಳ್ಳಿಯ ಸಮಸ್ಯೆಗಳನ್ನ ಬಲ್ಲವರು ಅನ್ನೋ ಭಾವನೆ ಕಡಿಮೆ ಇತ್ತು. ಇದೂ ಕೂಡ ಫಲಿತಾಂಶದ ಮೇಲೆ ಪರಿಣಾಮ ಬೀರಿತು. ಸಮಸ್ಯೆಗಳನ್ನ ಗುರುತಿಸೋದು ಒಂದು ಭಾಗವಾದ್ರೆ ಪರಿಹಾರ ಕೊಡೋದು ಇನ್ನೊಂದು. ಹಾಗಾದ್ರೆ ಒಂದು ವೇಳೆ ಈ ಕ್ಷೇತ್ರವನ್ನ ಮತ್ತೆ ಗೆಲ್ಲಬೇಕಾದ್ರೆ ಏನು ಮಾಡ್ಬೇಕು? ಇಲ್ಲಿದೆ ಒಂದು ಡೇಟಾ ಆಧಾರಿತ ಕಾರ್ಯಸೂಚಿ. ನೋಡಿ, 250 ಕೋಟಿ ರೂಪಾಯಿಯ ಸಮಗ್ರ ನೀರು ಸರಬರಾಜು ಯೋಜನೆ, 150 ಕೋಟಿಯಲ್ಲಿ ಸರ್ವಋತು ರಸ್ತೆಗಳ ನಿರ್ಮಾಣ ಮತ್ತು 100 ಕೋಟಿಯಲ್ಲಿ ಯುವಕರಿಗಾಗಿ ವೃತ್ತಿಪರ ತರಬೇತಿ ಕೇಂದ್ರ ಮತ್ತು ಕೃಷಿ ಪಾರ್ಕ್. ಜನರ 3 ಮುಖ್ಯ ಸಮಸ್ಯೆಗಳಿಗೆ ನೇರವಾದ ಪರಿಹಾರಗಳು. ಈ ರೀತಿಯ ಡೇಟಾ ಆಧಾರಿತ ಆಡಳಿತದ ಬಗ್ಗೆ ಮಾತಾಡುವಾಗ ಜನರ ವೈಯಕ್ತಿಕ ಮಾಹಿತಿಯ ಸುರಕ್ಷತೆ ಮತ್ತು ಅವರ ಒಪ್ಪಿಗೆಯ ಪ್ರಾಮುಖ್ಯತೆಯನ್ನ ನಾವು ಮರೆಯಬಾರದು. ಭಾರತದ ಡಿಪಿಡಿಪಿ ಚೌಕಟ್ಟು ಇದನ್ನೇ ಹೇಳುತ್ತೆ.
ಸಾರ್ವಜನಿಕ ಹಿತಾಸಕ್ತಿಗಾಗಿ ಡೇಟಾವನ್ನು ಬಳಸುವಾಗಲೂ ಪ್ರತಿಯೊಬ್ಬರ ಖಾಸಗಿತನವನ್ನು ಗೌರವಿಸುವುದು ಅತ್ಯಗತ್ಯ. ಈ ಇಡೀ ವಿಶ್ಲೇಷಣೆಯ ಸಾರಾಂಶ, ಅದರ ಕಠಿಣವಾದ ತೀರ್ಮಾನ ಇಲ್ಲಿದೆ. ಹಿಂದಿನ ಕಳಪೆ ಕಾರ್ಯಕ್ಷಮತೆ ಮತ್ತು ಸ್ಥಳೀಯವಾಗಿ ನಮ್ಮವರು ಅನ್ನೋ ಭಾವನೆ ಕಡಿಮೆ ಇದ್ದಿದ್ದರಿಂದ ಹೊಸ, ಜನರಿಗೆ ಪರಿಚಯವಿರುವ ಸ್ಥಳೀಯ ನಾಯಕರನ್ನೇ ಕಣಕ್ಕಿಳಿಸುವುದು ಸೂಕ್ತ ಅಂತ ಈ ವರದಿ ಹೇಳುತ್ತೆ. ರಾಜಕೀಯದಲ್ಲಿ ಕೆಲವೊಮ್ಮೆ ಅಂಕಿಅಂಶಗಳು ಇಂಥ ಕಠಿಣ ಸತ್ಯಗಳನ್ನೇ ಮುಖಕ್ಕೆ ಹೊಡೆದ ಹಾಗೆ ಹೇಳ್ತವೆ. ಹಾಗಾದ್ರೆ ಈ ಇಡೀ ವಿಶ್ಲೇಷಣೆ ನಮ್ಮ ಮುಂದೆ ಒಂದು ಮೂಲಭೂತ ಪ್ರಶ್ನೆಯನ್ನ ಇಡುತ್ತೆ. ಒಂದು ರಾಜಕೀಯ ಪಕ್ಷದ ಬಳಿ ಅತ್ಯುತ್ತಮ ಯೋಜನೆಗಳಿರಬಹುದು, ಅದ್ಭುತ ಸಂದೇಶಗಳಿರಬಹುದು. ಆದ್ರೆ ಆ ಸಂದೇಶವನ್ನ ಜನರಿಗೆ ತಲುಪ್ಸೋಕೆ ಸರಿಯಾದ, ವಿಶ್ವಾಸಾರ್ಹವಾದ ವ್ಯಕ್ತಿ ಇಲ್ಲದಿದ್ರೆ ಆ ಸಂದೇಶಕ್ಕೆ ಬೆಲೆ ಇರುತ್ತಾ? ಇದ್ರ ಬಗ್ಗೆ ಯೋಚನೆ ಮಾಡಿ. ನೀವು ಕೂಡ ಒಬ್ಬ ಜನಕೇಂದ್ರಿತ ನಾಯಕರಾಗಿ ನಿಮ್ಮ ಕ್ಷೇತ್ರವನ್ನ ಅಭಿವೃದ್ಧಿಪಡಿಸಲು ಬಯಸಿದ್ರೆ blueprintstrategies.ai ಅನ್ನು ಸಂಪರ್ಕಿಸಿ. ನಮ್ಮ ಇಮೇಲ್ mgr@blueprintstrategies.ai ಅಥವಾ 0800 4204 1607ಗೆ ಕರೆ ಮಾಡಿ. ರಾಜಕೀಯವನ್ನು ಮೀರಿದ ಉದ್ದೇಶ